ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕೂಡ ಅದ್ಧೂರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬೆಳಗಾವಿ ದಕ್ಷಿಣ, ಗೋಕಾಕ್, ಅರಭಾವಿ ಕ್ಷೇತ್ರಗಳು ಬಹಳ ಸ್ಟ್ರಾಂಗ್ ಇದ್ದಾವೆ. ಈ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಲೀಡ್ ಬರುತ್ತೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗಬೇಕು ಅನ್ನುವುದು ಜನರ ಆಸೆ. ಹಾಗಾಗಿ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ವಿಶ್ವಾಸವನ್ನ ಕೂಡ ಪ್ರಚಾರದ ಅಖಾಡದಲ್ಲಿ ಜಗದೀಶ್ ಶೆಟ್ಟರ್ ವ್ಯಕ್ತಪಡಿಸಿದ್ದಾರೆ. ಪ್ರಚಾರದ ಅಖಾಡದಲ್ಲಿ ಬ್ಯುಸಿ ಆಗಿರುವಂತಹ ಜಗದೀಶ್ ಶೆಟ್ಟರ್ ಅವರನ್ನ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪಗಡ್ಡಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರತಿನಿಧಿಸ್ತಕ್ಕಂಥ ಅರಭಾವಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚರಿಸಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇದೀಗ ಏನಂತಂದ್ರೆ ಮೆಳವಂಕಿ ಗ್ರಾಮದಲ್ಲಿ ಏನಂತಂದ್ರೆ ಪ್ರಚಾರ ಸಭೆಯನ್ನ ನಡೆಸಿ ಏನಂತಂದ್ರೆ ಹೊರ ಬರ್ತಕ್ಕಂಥ ದೃಶ್ಯ. ಪ್ರಮುಖವಾಗಿ ಏನಂತಂದ್ರೆ ನಿನ್ನೆಯಷ್ಟೇ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಗೋಕಾಕ್ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರಚಾರ ಮಾಡಿದ್ರು. ಇವತ್ತು ಏನಂತಂದ್ರೆ ಅರಭಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಸರಿ, ನಿನ್ನೆ ಸಿಎಂ ಅವರು ಬಂದಿದ್ರು, ಬಹಳಷ್ಟು ವಿಚಾರಗಳು ನಿಮ್ಮ ವಿಚಾರಕ್ಕೆ ಪ್ರಸ್ತಾಪ ಮಾಡಿದ್ರು. ಮೊದಲೇದಾಗಿ ಏನು ಹೇಳ್ತೀರಿ ಅವರಿಗೆ? ನೋಡ್ರಿ, ಮುಖ್ಯಮಂತ್ರಿಯವರು ಆಡಳಿತದಲ್ಲಿ ಬಿಗಿ ಕಳ್ಕೊಂಡಿದ್ದಾರೆ. ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೀಗಾಗಿ ಇವತ್ತು ಅವರು ತಮ್ಮ ಶಾಸಕರನ್ನ ಕಂಟ್ರೋಲ್ ಇಡಕ್ಕೆ ಆಗ್ತಾ ಇಲ್ಲ. ಮತ್ತು ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಒಂದು ರೀತಿ ಅರಾಜಕತೆ, ಎಲ್ಲೆಲ್ಲಿ ಮರ್ಡರ್ಸ್ ಆಗ್ತಾ ಇದ್ದಾವೆ, ಯಾರು ಹೇಳೋರು ಕೇಳೋರು ಇಲ್ಲ. ಹೀಗಾಗಿ ಆಡಳಿತದಲ್ಲಿ ಬಿಗಿ ಹಿಡಿತವನ್ನು ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ. ಬಹುಶಃ ಅವರೊಳಗೆ ಇನ್ ಫೈಟಿಂಗ್ ಏನಿದೆಲ್ಲ ಅದು ಯಾವುದೇ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ಬೋದು ಅಂತ. ಯಾವ ರೀತಿ ವಾತಾವರಣ ಇದೆ ಸರ್? ಓಡಾಡ್ತಾ ಇದ್ದೀರಿ ಗೋಕಾಕ್ ಅರಭಾವಿ? ಗೋಕಾಕ್ ಅರಭಾವಿಯಲ್ಲಿ ನಾನು ಮೊನ್ನೆ ಗೋಕಾಕ್ ಬಂದಿದ್ದೆ, ಇವತ್ತು ಅರಭಾವಿ, ನಿನ್ನೆ ರಾಮದುರ್ಗ ಹೋಗಿದ್ದೆ. ಎಲ್ಲ ಕಡೆ ಇದೇ ರೀತಿಯಾದಂಥ ಬೆಂಬಲ ಮತ್ತು ಮೋದಿಜಿಯವರ ಮೇಲೆ ಇರುವಂಥ ಅಭಿಮಾನ ಮತ್ತು ಅಲ್ಲಿ ಬಿ ಜೆ ಪಿ ಬಗ್ಗೆ ಇರುವಂಥ ಅಭಿಮಾನ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕ್ಷೇತ್ರದ ಬಂದಿದೆ, ಅವ್ರ ಮೇಲೆ ಇರುವಂಥ ಅಭಿಮಾನವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ ಸರ್, ಈಗ ಕೊನೆಯದಾಗಿ ಏನು ಅಪೀಲ್ ಮಾಡ್ತೀರಿ ಕ್ಷೇತ್ರದ ಜನ? ಏನು, ನಾನು ಇಲ್ಲಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಜನರ ಆಶೀರ್ವಾದದಿಂದ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲ ಸಿಗ್ತದೆ. ಇಲ್ಲಿ ಗೆದ್ದು ಬರ್ತೇನೆ ಅಂತ ವಿಶ್ವಾಸ ಇದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಒಂದು ಮಾದರಿಯಾದಂಥ ಕ್ಷೇತ್ರವನ್ನು ಮಾಡ್ತೀನಿ. ಬೆಳಗಾವಿ ನಗರವನ್ನು ಅತ್ಯಂತ ಮಾಡೆಲ್ ಆದಂಥ ನಗರವನ್ನು ಮಾಡ್ತೀನಿ. ಅಷ್ಟೇ ಅಲ್ಲ, ಇಲ್ಲಿ ಹೊಸ ಉದ್ಯಮಿಗಳನ್ನ ತರುವ ಮುಖಾಂತರ, IT ಇಂಡಸ್ಟ್ರಿಗಳನ್ನು ತರುವ ಮುಖಾಂತರ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಉದ್ಯಮಿಗಳು ತರುವ ಮುಖಾಂತರ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಈಗ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಇನ್ನೇನು 4 ದಿನ ಮಾತ್ರ ಪ್ರಚಾರಕ್ಕೆ ಕೊನೆ ದಿನ ಇರುವಂಥದ್ದು. ಈಗ ನನ್ನ ಜೊತೆ ಮಾತನಾಡಲಿಕ್ಕೆ ಜಗದೀಶ್ ಶೆಟ್ಟರ್ ಇದ್ದಾರೆ. ಸರ್, ಈಗ ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂತಂದರೆ BJP ಮೊದಲಿನಿಂದ ಗೆಲ್ತಾ ಬಂದಿರೋದು ಗೋಕಾಕ್, ಅರಭಾವಿ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಅತಿ ಹೆಚ್ಚು ಲೀಡ್ ಬರ್ತಾ ಇದೆ. ಈ ಬಾರಿ ಈ 3 ಕ್ಷೇತ್ರಗಳ ಬಗ್ಗೆ ಹೋಪ್ಸ್ ಏನು ಇಟ್ಕೊಂಡಿದ್ದೀರಿ? ನೋಡಿ, 3 ಕ್ಷೇತ್ರ ನಮ್ಮ ಸ್ಟ್ರಾಂಗ್ ಹೋಲ್ಡು, ಅಲ್ಲಿ ಅತಿ ಹೆಚ್ಚು ಲೀಡ್ ಬರ್ತದೆ. ಮತ್ತು ಏನು 8 ವಿಧಾನಸಭಾ ಕ್ಷೇತ್ರ ಇದ್ದಾವಲ್ಲ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಲೀಡ್ ಬರ್ತದೆ. ಓವರಾಲ್ ಇಡೀ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಬಂದು, ಈ 3 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಬಂದು ಅತಿ ಹೆಚ್ಚು ಮತಗಳ ಅಂತರಿಂದ ನಾನು ಗೆದ್ದು ಬರ್ತೀನಿ ಅಂತ ವಿಶ್ವಾಸ ಇದೆ. ಎಷ್ಟು ಹೋಪ್ಸ್ ಇದೆ ಸರ್? ನಾನು ಮತಗಳ ಅಂತರ ಎಷ್ಟು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತೀನಿ. ಸರ್, ಈಗ ಇನ್ನೇನು 4 ದಿನ ಇದೆ, ಏನು ಯಾವ ವಿಚಾರವನ್ನು ಹೇಳ್ತಾ ಇದ್ದೀರಿ ಅಂತ? ನೋಡಿಲ್ಲ, ನಾನು ಮತದಾರ ನೇರವಾಗಿ ಭೇಟಿಯಾಗ್ತಾ ಇದ್ದೇನೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತೀನಿ. ಜನಸಾಮಾನ್ಯರ ಜೊತೆ ಒಂದು ಇಂಟ್ರ್ಯಾಕ್ಷನ್ ಇದೆ ಮತ್ತು ನಮ್ಮದೇನೋ ಒಂದು ಗುರಿ ಇದೆ. ನಾನು ಮುಂದೆ ಆರಿಸಿ ಬಂದರೆ ಏನು ಮಾಡ್ಬೋದು ಬೆಳಗಾವಿಗೆ, ಇದೆಲ್ಲವನ್ನು ಕನ್ವಿನ್ಸ್ ಮಾಡುವಂಥ ಕೆಲಸ ನಾನು ಮಾಡ್ತಾಯಿದ್ದೇನೆ. ಜನರು ಕನ್ವಿನ್ಸ್ ಆಗ್ತಾಯಿದ್ದಾರೆ. ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಜನರ ಆಶೆ ಇದೆ. ಅದಕ್ಕೆ ಪೂರಕವಾದಂಥ ಪ್ರತಿಕ್ರಿಯೆ ಇದೆ. ಸಿಂಧೆ ಅವರು ಅಥವಾ ಏನು ಸ್ಟಾರ್ ಪ್ರಚಾರಕ್ಕೂ ಈಗ 4 ದಿವಸದಲ್ಲಿ ಏನಾದರೂ ಯಾರಾದರೂ ಬರೋದಾದ್ರೆ 4ನೇ ತಾರೀಕಿಗೆ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದವರು ಬರ್ತಾರೆ. ಅವರು ಇಲ್ಲಿ ಕ್ಯಾಂಪೇನ್ದಲ್ಲಿ ಭಾಗವಹಿಸ್ತಾರೆ. ಇದಿಷ್ಟು ಏನಂತಂದರೆ ಜಗದೀಶ್ ಶೆಟ್ಟರ್ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.